ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೃಪ್ತಿ ಗೌಡ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕುಕ್ಕಿಂಗ್ ವ್ಲಾಗ್ ಆಗಿರುತ್ತೆ. ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಸ್ಯಾಲ್ಮನ್ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ. ತುಂಬ ಈಸಿ ಮತ್ತು ಸಿಂಪಲ್ಲಾಗಿ ಮಾಡ್ಕೊಬೋದು ಈ ರೆಸಿಪಿನ. ನಾನು ತೊಗೊಂಡಿರೋ ಫಿಶ್ ಬಂದ್ಬಿಟ್ಟು ಸ್ಯಾಲ್ಮನ್. ನೀವು ಯಾವ ವೆರೈಟೀಸ್ ಬೇಕಾದ್ರೂ ತೊಗೊಬೋದು ಫಿಶಲ್ಲಿ, ಲೈಕ್ ಅಂಜಲ್, ಪಾಂಪ್ಲೆಟ್, ಸ್ಯಾಲ್ಮನ್, ಯಾವ ಥರ ಫಿಶ್ ಬೇಕಾದ್ರೂ ತೊಗೊಬೋದು. ಬಟ್ ಪ್ರೊಸೀಜರ್ ಎಲ್ಲ ಒಂದೇ ಇರುತ್ತೆ. ಸೊ ಈ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈ ರೆಸಿಪಿ ಮಾತ್ರ ತುಂಬ ಈಸಿ ಮತ್ತು ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ನೋಕ್ಕೆ. ಹಾಗೆ ನಾನಿಲ್ಲಿ ತುಂಬ ವೆರೈಟೀಸ್ ಆಫ್ ಫಿಶ್ ತೋರಿಸ್ತಾ ಇದ್ದೀನಿ. ನಾನು ಯೂಶ್ವಲಿ ಮತ್ಸ್ಯದರ್ಶಿನಿಲೇ ಫಿಶ್ನ ಪರ್ಚೇಸ್ ಮಾಡೋದು. ಅವ್ರ ಹತ್ರ ತುಂಬ ವೈಡ್ ವೆರೈಟೀಸ್ ಆಫ್ ಫಿಶಸ್, ಫ್ರಾನ್ಸ್ ಎಲ್ಲ ಥರನೂ ಸಿಗುತ್ತೆ. ಇವ್ರದ್ದು ಬ್ರಾಂಚಸ್ ಕೂಡ ತುಂಬಾ ಇದೆ. ಸೊ ಇವ್ರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗಿ ಕೂಡ ಚೆಕ್ಔಟ್ ಮಾಡ್ಬೋದು ಗೈಸ್. ನಾನು ತೊಗೊಂಡಿರೋದು ಅರ್ಧ kg ಸ್ಯಾಲ್ಮನ್ ಫಿಶ್. ಅವ್ರ ಹತ್ರನೇ ಕಟ್ ಮಾಡಿಸಿ ಒಂದು 3 to 4 ಟೈಮ್ಸ್ ಅರ್ಶಿನ ಹಾಕಿ ತೊಳೆದು ನಾನಿಲ್ಲಿ ರೆಡಿ ಮಾಡಿ ಇದನ್ನ ಇಟ್ಕೊಂಡಿರ್ತೀನಿ. ಸೊ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಚಿಲ್ಲಿ ಪೌಡರ್, ಅರ್ಶಿನ, ಉಪ್ಪು, ಪೆಪ್ಪರ್ ಪೌಡರ್, ಕಬಾಬ್ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ ಮತ್ತು ನಿಂಬೆಹಣ್ಣು. ಅದಾದಮೇಲೆ ನಾನು ಒಂದು ಬೌಲ್ಗೆ ಎಲ್ಲನೂ ಮಸಾಲೆನೂ ಒಂದೊಂದಾಗಿ ಆ್ಯಡ್ ಮಾಡ್ಕೊಂಬರ್ತೀನಿ. ಚಿಲ್ಲಿ ಪೌಡರ್ ಹಾಕ್ಕೊಳ್ತೀನಿ, ಧನಿಯಾ ಪೌಡರ್, ಅರ್ಶಿನ, ಪೆಪ್ಪರ್ ಪೌಡರ್, ಹಾಗೆ ಸ್ವಲ್ಪ ಗರಂ ಮಸಾಲ ಪೌಡರ್ ಮತ್ತು ಸ್ವಲ್ಪ ನೀವು ಕಬಾಬ್ ಪೌಡರ್ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಹಾಕ್ಕೊಂಡ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಎಲ್ಲ ಆಪ್ಷನಲ್. ಸೊ ನಾನಿಲ್ಲಿ ಯೂಸ್ ಮಾಡಿಲ್ಲ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆಹಣ್ಣು. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದು ಸ್ವಲ್ಪ ಪೇಸ್ಟ್ ಥರ ಆಗಬೇಕು. ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ಗಟ್ಟಿಗೂ ಆಗಬಾರ್ದು. ಒಂದು ಸ್ವಲ್ಪ ಪೇಸ್ಟ್ ಥರ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬರಬೇಕಾಗುತ್ತೆ. ಅದಾದಮೇಲೆ ನೀವು ನೋಡಿಕೊಂಡು ನೀರನ್ನ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಬೋದು. ನೀವು ನೋಡ್ತಾ ಇರ್ಬೋದು ಇಲ್ಲಿ. ನಾನು ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಎಷ್ಟು ಕನ್ಸಿಸ್ಟೆನ್ಸಿಯಾಗಿ ಪೇಸ್ಟ್ನ ಮಾಡ್ಕೊಳ್ಬೇಕು ಅಂತ. ಸೊ ಮೀನಿಗೆ ಅದು ಚೆನ್ನಾಗಿ ಖಾರ ಹಿಡಿದ್ರೆ, ಮ್ಯಾರಿನೇಟ್ ಆದ್ರೇ ತುಂಬ ಚೆನ್ನಾಗಿ ಅದು ಟೇಸ್ಟ್ ನಮಗೆ ಕೊಡೋದು. ಸೊ ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಇದನ್ನ ಕಲಿಸ್ಕೊಬೇಕಾಗತ್ತೆ. ನಾನಿಲ್ಲಿ ಒಂದೊಂದೇ ಫಿಶ್ನ ತೊಗೊಂಡು ಖಾರನ ನೀಟಾಗಿ ಕೋಟ್ ಮಾಡ್ಕೊಳ್ತಾ ಇದ್ದೆ. ಫಿಶ್ ಮ್ಯಾರಿನೇಟ್ ಆದಷ್ಟು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಇಲ್ಲಿ ನೀವು ಔಟ್ಸೈಡ್ ಆದರೂ ಇಟ್ಕೊಳ್ಬೋದು ಅಥವಾ ಫ್ರಿಜ್ಜಲ್ಲಾದರೂ ಇಟ್ಕೊಳ್ಬೋದು. ನಾನು ಫ್ರಿಜ್ಜಲ್ಲಿ 2 hours ಮ್ಯಾರಿನೇಟ್ ಮಾಡಿದ್ದೀನಿ. ಮ್ಯಾರಿನೇಟ್ ಆದಷ್ಟು ಫಿಶಲ್ಲಿ ಖಾರ ಎಲ್ಲ ಇಟ್ಕೊಂಡಿರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಡೀಪ್ ಫ್ರೈ ಅಲ್ಲ, ತವಾ ಫ್ರೈ ಆಗಿರೋದ್ರಿಂದ
ಮ್ಯಾರಿನೇಟ್ ಮಾಡಿದಷ್ಟು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸೊ ನೀವೇ ನೋಡ್ಬೋದು ಅದು ಚೆನ್ನಾಗಿ ಖಾರನೆಲ್ಲ ಇಟ್ಕೊಂಡಿರಬೇಕು. ಇದಕ್ಕೆ ರವೆ ಕೂಡ ಮಿಕ್ಸ್ ಮಾಡ್ಕೊಳ್ತಾರೆ, ಸೊ ಅದು ರವಾ ಫಿಶ್ ಫ್ರೈ ಅಂತಲೇ ಆಗುತ್ತೆ. ದಟ್ ವಿಲ್ ಬಿ ಎ ಟೋಟಲಿ ಡಿಫ್ರೆಂಟ್ ರೆಸಿಪಿ. ನಾನು ಅಪ್ಕಮಿಂಗ್ ಕುಕಿಂಗ್ ವ್ಲಾಗಲ್ಲಿ ನಿಮಗೆ ಅದು ಕೂಡ ಡಿಫ್ರೆಂಟ್ ಫಿಶಲ್ಲಿ ಟ್ರೈ ಮಾಡಿ ತೋರಿಸ್ಕೊಡ್ತೀನಿ. ಸೊ ಇದನ್ನು ಚೆನ್ನಾಗಿ ನೀವೆಲ್ಲ ನೀಟಾಗಿ ಕೋಟ್ ಮಾಡಿಕೊಂಡು ಆ ಖಾರನೆಲ್ಲ ನೀಟಾಗಿ ಹಚ್ಕೊಂಡು ಫಿಶಲ್ಲಿ ಇಡಬೇಕು. ನಾನು ಇಟ್ಟಿದ್ದು 2 hours. ಸೊ ನೀವು 2 hours ಇಟ್ಟರೆ ತುಂಬ ಒಳ್ಳೆಯದು. ನೀವು ಗಾರ್ನಿಷ್ಗೆ ಮತ್ತು ಫ್ಲೇವರ್ ಸ್ವಲ್ಪ ಎನ್ಹಾನ್ಸ್ ಆಗೋಕ್ಕೆ ನೀವು ಕರಿಬೇವು ಕೂಡ ನೀವು ಮ್ಯಾರಿನೇಟಲ್ಲೇ ಮಿಕ್ಸ್ ಮಾಡಿಕೊಂಡು 2 hours ಫ್ರಿಜ್ಜಲ್ಲಿ ಕೂಡ ಇಡ್ಬೋದು. ಸೊ ಅದು ಫ್ಲೇವರ್ನೆಸ್ ಮತ್ತು ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು 2 hours ಮ್ಯಾರಿನೇಟ್ ಆದಮೇಲೆ ಈಚೆ ಎತ್ತಿಡಬೇಕು ಫಿಶ್ನ. ಅದೊಂದು 1/2 hour ಸ್ವಲ್ಪ ಕೂಲ್ ಟೆಂಪ್ರೇಚರ್ ಆದಮೇಲೆ ನೀವು ತವಾಗೆ ಇಟ್ಬಿಟ್ಟು ಒಂದು ಸ್ವಲ್ಪ ಆಯಿಲ್ ಹಾಕಿ 3 to 5 ಪೀಸಸ್ನ ಇಡಿ. ಅದು ಫುಲ್ಲು ಚೆನ್ನಾಗಿ ಕುಕ್ವೆಲ್ ಆಗಬೇಕು, ಬಿಕಾಸ್ ಫುಲ್ ಬ್ರೌನಿಷಾಗಿ ಟರ್ನ್ ಆಗಬೇಕು. ಮೇಲ್ ಮಾತ್ರ ಬೆಂದಿರುತ್ತೆ, ಇಲ್ಲಾಂದರೆ ಫಿಶ್ ಒಳಗಡೆ ಬೆಂದಿರಲ್ಲ. ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಕುಕ್ ಮಾಡಿ. ಜಾಸ್ತಿ ಆಯಿಲ್ ಕೂಡ ಹಾಕೋಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು, ಬಿಕಾಸ್ ಇದು ತವಾ ಫ್ರೈ ಆಗಿರೋದ್ರಿಂದ ಜಾಸ್ತಿ ಆಯಿಲ್ ಹಾಕಬೇಡಿ, ಆ ಬೆಲೆನೇ ಕುಕ್ ಆಗುತ್ತೆ ಅದು. ಸೊ ನೀವು ನೋಡಿಕೊಂಡು ನೀಟಾಗಿ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಬೇಕಾಗತ್ತೆ. ನೀವೇ ನೋಡ್ಬೋದು ರೆಸಿಪಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಹಾಗೆ ಟೇಸ್ಟ್ ಮಾಡೋಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು, ಸ್ಪೈಸಿ ಆ್ಯಂಡ್ ಟ್ಯಾಂಗಿಯಾಗಿ ಕೂಡ ಇತ್ತು. ಸೊ ಈ ರೆಸಿಪಿನ ನೀವು ಮಕ್ಳಿಗೂ ಸಹ ಕೊಡ್ಬೋದು, ಬಿಕಾಸ್ ಇದು ತವಾ ಫ್ರೈ ಆಗಿರೋದ್ರಿಂದ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಕೂಡ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ಸೊ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ಸ್ ಕೂಡ ಬರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಸಿಯಾ. ನಿಮ್ಮ ಪ್ರೀತಿಯ ತೃಪ್ತಿ ಗೌಡ.